ಟ್ರಂಪ್ ಕದನ ವಿರಾಮದ ಬಗ್ಗೆ. ಟ್ರಂಪ್ ಏಕಾಏಕಿಯಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಈ ಯುದ್ಧ ಶುರುವಾಗಿ 20 ದಿವಸಗಳಿಂದ ಮೇಲೆ ಈ ಯುದ್ಧ ನಡೀತಾ ಇರುವಾಗಲೇ ಯುದ್ಧದ ತೀವ್ರತೆಯನ್ನ ಇಡೀ ವಿಶ್ವವು ಕೂಡ ಅಂದಾಜಿಸ್ತಾ ಇದೆ. ಅದರ ಹೊಡೆತ ನಾನಾ ಸ್ವರೂಪಗಳಲ್ಲಿ ಜಗತ್ತಿನ ಎಲ್ಲ ದೇಶಗಳಿಗೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಕಾರಣ ಹೊರ್ಮುಜ್ ಜಲಸಂಧಿಯ ಮೂಲಕವಾಗಿ ಹಡಗುಗಳ ಮೂವ್ಮೆಂಟ್ ಮೇಲೂ ಕೂಡ ದೊಡ್ಡ ಹೊಡೆತ ಬಿದ್ದಿದೆ. ಇಂಧನದ ದರ ಏರಿಕೆ ಆಗ್ತಾ ಇರುವಂಥದ್ದು, ತೈಲ ದರ ಏರಿಕೆ ಆಗ್ತಾ ಇರುವಂಥದ್ದು, ಕಚ್ಚಾ ತೈಲದ ದರ ವಿಪರೀತವಾಗಿ ಏರಿಕೆ ಆಗಿದೆ. ಟ್ರಂಪ್ ಇವತ್ತು ಯುದ್ಧ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದಂತೆಯೇ, ಅಂದರೆ ಜಗತ್ತು ಎಷ್ಟರ ಮಟ್ಟಿಗೆ ಈ ಯುದ್ಧ ವಿರಾಮಕ್ಕೆ ಕಾಯ್ತಾ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ರೀತಿಯಲ್ಲಿ ನಮಗೆ ಗೋಚರಿಸ್ತಾ ಇರುವಂಥದ್ದು. ಟ್ರಂಪ್ ಯುದ್ಧ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ದಂತೆ, 5 ದಿವಸಗಳ ಯುದ್ಧ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ದಂತೆ ಕಚ್ಚಾ ತೈಲದ ಬೆಲೆ 10% ಇಳಿಕೆಯಾಗಿದೆ. ಏಕಾಏಕಿಯಾಗಿ 10% ಇಳಿಕೆಯಾಗಿದೆ. ಅಷ್ಟೇ ಅಲ್ಲದೆ ಅಮೆರಿಕದ ಶೇರ್ ಮಾರುಕಟ್ಟೆ ಏಕಾಏಕಿ 2%ಗಿಂತ ಮೇಲೆ ಇವತ್ತು ಓಪನ್ ಆಗುವಾಗ 2%ಗಿಂತ ಮೇಲೆ ಓಪನ್ ಆಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಜಗತ್ತು ಈ ಒಂದು ಯುದ್ಧ ವಿರಾಮವನ್ನು ನಿರೀಕ್ಷೆ ಮಾಡ್ತೈತೆ. ಈ ಯುದ್ಧ ಸಾಕು ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದೆ ಅನ್ನುವಂಥದ್ದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಆಗಿ ನಮ್ಮ ಕಣ್ಣ ಮುಂದಿರುವಂಥದ್ದು. ಹಾಗಾದರೆ ಟ್ರಂಪ್ ಏನು ಹೇಳಿದ್ದಾರೆ, ಇರಾನ್ ಹೇಗೆ ಪ್ರತಿಕ್ರಿಯಿಸಿದೆ ಅನ್ನೋದನ್ನು ಈ ವರದಿ ಮೂಲಕ ತೋರಿಸಿ. ರಕ್ತಸಿಕ್ತ ಕೊಲ್ಲಿ ಯುದ್ಧ ಘೋಷಿಸಿದ್ದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವ ಕದನಕ್ಕೆ ಟ್ರಂಪ್ 5 ದಿನದ ಅಲ್ಪ ವಿರಾಮ ಹಾಕಿದ್ದಾರೆ. ಇರಾನ್ನಲ್ಲಿರುವ ಯಾವುದೇ ಮೂಲಸೌಕರ್ಯಗಳ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಬೇಡಿ ಅಂತ ಅಮೆರಿಕ ಮಿಲಿಟರಿ ಪಡೆಗೆ ಸಂದೇಶ ಕಳಿಸಿದ್ದಾರೆ. ರಣರಂಗದಲ್ಲಿ ಬಾಂಬ್ಗಳ ಮೂಲಕ ಇರಾನ್ ಕೊಡ್ತಿರೋ ತಿರುಗೇಟಿಗೆ ಹೆದರಿದ್ರೋ ಅಥವಾ ಹಾರ್ಮುಜ್ ಜಲಮಾರ್ಗ ಮುಚ್ಚಿ ಆರ್ಥಿಕ ಹೊಡೆತ ಸೃಷ್ಟಿಸಿದ್ದಕ್ಕೆ ದೊಡ್ಡಣ್ಣ ಬೆದರಿದ್ರೋ ಗೊತ್ತಿಲ್ಲ. ಸದ್ಯಕ್ಕೆ 5 ದಿನ ಎಲ್ಲ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಿಲ್ಲಿಸಿ ಅಂತ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಉತ್ತಮ ಮಾತುಕತೆಗಳು ನಡೆಯುತ್ತಿವೆ. 2 ದಿನಗಳಲ್ಲಿ ಮಧ್ಯಪ್ರಾಚ್ಯದ ಹಗೆತನ ನಿಲ್ಲಿಸುವ ಉತ್ತಮ ಸಂಭಾಷಣೆಗಳು ಮಧ್ಯಪ್ರಾಚ್ಯದಲ್ಲಿ ನಡೆದಿವೆ ಎಂದು ವರದಿ ಮಾಡಲು ಬಯಸುತ್ತೇನೆ. ಆಳ, ವಿವರವಾದ ಮತ್ತು ರಚನಾತ್ಮಕ ಸಂಭಾಷಣೆಗಳು ನಡೆಯುತ್ತಿವೆ. ಹೀಗಾಗಿ 5 ದಿನ ಎಲ್ಲ ಮಿಲಿಟರಿ ದಾಳಿಗಳನ್ನು ಮುಂದೂಡಬೇಕು. ಇರಾನ್ನ ವಿದ್ಯುತ್ ಸ್ಥಾವರಗಳು, ಇಂಧನ ಮೂಲಸೌಕರ್ಯ ವಿರುದ್ಧ ಎಲ್ಲ ಮಿಲಿಟರಿ ದಾಳಿಗಳನ್ನು ಮುಂದೂಡಲು ಸೇನೆಗೆ ಸೂಚಿಸಿದ್ದೇನೆ. ಇದರಿಂದ ನಡೆಯುತ್ತಿರುವ ಸಭೆಗಳು ಮತ್ತು ಚರ್ಚೆಗಳು ಯಶಸ್ಸಾಗಲಿದೆ. ಇದು ಡೊನಾಲ್ಡ್ ಜೆ ಟ್ರಂಪ್ ಸಾಮಾಜಿಕ ಜಾಲತಾಣಗಳ ಮೂಲಕ ಕಳಿಸಿರೋ ಮೆಸೇಜ್. ಟ್ರಂಪ್ ಸಂದೇಶ ಬರ್ತಿದ್ದಂತೆ ಇರಾನ್ ಮೇಲಿನ ದಾಳಿಯನ್ನ ಅಮೆರಿಕ ಸೇನಾಪಡೆಗಳು ತಗ್ಗಿಸಿವೆ. ಆದರೆ ಇಸ್ರೇಲ್ ದಾಳಿಯನ್ನ ನಿಲ್ಲಿಸಿಲ್ಲ. ಹೀಗಾಗಿ ಇರಾನ್ ಸೀದಾ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಮತ್ತೆ ಲೇವಡಿ ಮಾಡಿದೆ. ಅಮೆರಿಕ ಜೊತೆ ಯಾವುದೇ ನೇರ ಪರೋಕ್ಷ ಮಾತುಕತೆ ನಡೆದಿಲ್ಲ. ಅಮೆರಿಕ ಅಧ್ಯಕ್ಷ ಒಬ್ಬ ವಿದೂಷಕ, ಜೋಕರ್ ಇದ್ದಂತೆ. ಇರಾನ್ ಪ್ರತಿಕ್ರಿಯೆ ಟ್ರಂಪ್ಗೆ ಭಯ ಹುಟ್ಟಿಸಿದೆ ಅಷ್ಟೇ. ಹಾಗಾಗಿ ಟ್ರಂಪ್ ಹಿಂದೆ ಸರಿದಿದ್ದಾರೆ ಹೊರತು ನಾವಲ್ಲ. ಯುದ್ಧ ಶುರು ಮಾಡಿದವರೇ ಈಗ ಹಿಂದೆ ಸರಿಯಬೇಕು. ಇಲ್ಲದಿದ್ರೆ 1 ಬಾಂಬ್ ಹಾಕಿದ್ರೆ 10 ಬಾಂಬ್ಗಳು ಸಿಡಿಸ್ತೀವಿ. ಹೀಗಂತ ಟ್ರಂಪ್ 5 ದಿನದ ಕಾಳಗಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಇರಾನ್ ಪ್ರತಿಕ್ರಿಯೆ ನೀಡಿದೆ. ಒಂದು ಕಡೆ ಟ್ರಂಪ್ ಸಂಧಾನಕ್ಕೆ ಸಂದೇಶ ಕಳಿಸುತ್ತಿದ್ದಂತೆ ಯುರೋಪ್ ಒಕ್ಕೂಟದ ರಾಷ್ಟ್ರಗಳು, ರಷ್ಯಾ, ಚೀನಾ ಸೇರಿದಂತೆ ಅನೇಕ ದೇಶಗಳ ನಾಯಕರು ಇರಾನ್ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಆದರೆ ಇರಾನ್ ಮಾತ್ರ ಕದನ ವಿರಾಮವನ್ನ ತಿರಸ್ಕರಿಸಿದೆ. ಇದಕ್ಕೆ ಕಾರಣ ಇರಾನ್ನಲ್ಲಿ ಆಗಿರುವ ಸಾವು, ನೋವು, ನಷ್ಟ. ಅಮೆರಿಕ ಇಸ್ರೇಲ್ ನಡೆಸಿದ 24 ದಿನದ ಈ ಘೋರ ಯುದ್ಧದಲ್ಲಿ ಇಲ್ಲಿವರೆಗೂ ಇರಾನ್ನಲ್ಲಿ 1500 ನಾಗರಿಕರ ಸಾವಾಗಿದೆ. ಇದರಲ್ಲಿ 204 ಮಕ್ಕಳು ಸತ್ತಿದ್ದಾರೆ. ಲೆಬನಾನ್ನಲ್ಲಿ 1000ಕ್ಕೂ ಹೆಚ್ಚು ಜನರ ಜೀವ ಹೋಗಿದೆ. ಇಸ್ರೇಲ್ನಲ್ಲೂ 106 ಜನ ಸತ್ತಿದ್ದಾರೆ. ಅಮೆರಿಕದ 13 ಸೈನಿಕರ ಸಾವಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ 4 ಭಾರತೀಯರು ಸೇರಿ 16 ಜನ ಸತ್ತಿದ್ದಾರೆ. ಹತ್ರ 11 ಲಕ್ಷ ಜನರನ್ನ ಸ್ಥಳಾಂತರಿಸಲಾಗಿದೆ. 80,000ಕ್ಕೂ ಹೆಚ್ಚು ಆಸ್ತಿಗಳು ನಾಶವಾಗಿದೆ. ಈ ನಷ್ಟವನ್ನೆಲ್ಲ ಅಮೆರಿಕ ತುಂಬಿಕೊಡಬೇಕಂತ ಇರಾನ್ ಎಚ್ಚರಿಸಿದೆ. ಜೊತೆಗೆ ಇಸ್ರೇಲ್ ಮೇಲಿನ ದಾಳಿಯನ್ನೂ ಮುಂದುವರಿಸಿದೆ. ಇದಕ್ಕೆ ಕಾರಣ ಇಸ್ರೇಲ್ ಇವತ್ತು ನಡೆಸಿದ ಕ್ಷಿಪಣಿ ದಾಳಿಗಳು. 1
ವಾಯುವ್ಯ ಇರಾನ್ನ ಉರ್ಮಿಯಾದಲ್ಲಿ ವಸತಿ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ವೈಮಾನಿಕ ದಾಳಿ ಮಾಡಿದೆ. ಗಾಯಾಳುಗಳಿಗೆ ಸಹಾಯ ಮಾಡಲು ರಕ್ಷಣಾ ತಂಡಗಳು ಪ್ರಯತ್ನ ಪಡುತ್ತಿರುವುದು ಕಣ್ಣೀರು ತರಿಸುತ್ತೆ. ದಕ್ಷಿಣ ಲೆಬನಾನ್ನಲ್ಲಿ ಏಕೈಕ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆಯನ್ನ ಇಸ್ರೇಲ್ ಸರ್ವನಾಶ ಮಾಡಿದೆ. ನಾಗರಿಕರು ಓಡಾಡಲು ಆಗ್ತಿಲ್ಲ. ಆಂಬ್ಯುಲೆನ್ಸ್ಗಳು ಗಾಯಾಳುಗಳನ್ನ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡೋದಕ್ಕಾಗ್ತಿಲ್ಲ. ದಕ್ಷಿಣ ಲೆಬನಾನ್ಗೆ ಬರುವ ಟ್ರಕ್ಗಳು ವೈದ್ಯಕೀಯ ವಾಹನಗಳನ್ನು ಉಡಾಯಿಸಿದೆ. ಜೊತೆಗೆ ಆಹಾರ ಸರಬರಾಜುಗಳೂ ಆಗ್ತಿಲ್ಲ. ಇದು ಸಹಜವಾಗೇ ಇರಾನ್ ಸೇನೆಯನ್ನ ಕೆರಳಿಸಿದ್ದು ಇರಾನ್ ದಾಳಿಯನ್ನ ತೀವ್ರಗೊಳಿಸಿದೆ. ಈ ದೃಶ್ಯ ನೋಡಿ. ಇಸ್ರೇಲ್ ಆಕಾಶದ ಮೇಲೆ ಕ್ಷಿಪಣಿಗಳ ಮಳೆಗಳಾಗ್ತಿವೆ. ಇಸ್ರೇಲ್ನ ವಾಯು ರಕ್ಷಣಾ ಪ್ರತಿಬಂಧಕಗಳಿಗೂ ಇರಾನ್ ಕ್ಷಿಪಣಿಗಳನ್ನ ತಡೆಯೋಕ್ಕಾಗ್ತಿಲ್ಲ. ಇದು ಇರಾನ್ ಸುಪ್ರೀಂ ನಾಯಕ ಮೊಜ್ತಬಾ ಖಮೇನಿ ಹಂಚಿಕೊಂಡಿರೋ ದಾಳಿ ದೃಶ್ಯಗಳು. ಇರಾನ್ ಟೆಲ್ ಅವೀವ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇಸ್ರೇಲ್ ತೀವ್ರ ಕ್ಷಿಪಣಿ ದಾಳಿಯನ್ನ ಎದುರಿಸುತ್ತಿದೆ ಅಂತ ವಿಡಿಯೋ ಹರಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಅಲ್ಲ, ಇರಾನ್ ಆರ್ಮಿಯೇ ಹಂಚಿಕೊಂಡಿರೋ ವಿಡಿಯೋ. ಬರೀ 22 ಸೆಕೆಂಡ್ನಲ್ಲಿ 500 ಬಾಂಬ್ಗಳನ್ನ ಇಸ್ರೇಲ್ ಕಡೆ ಉಡಾಯಿಸಿದ್ದೀವಿ ಅಂತ ವಿಡಿಯೋ ಶೇರ್ ಮಾಡಿದೆ. ಇದಿಷ್ಟೇ ಅಲ್ಲ, ಇರಾನ್ ಹಾಕಿದ ಈ 500 ಬಾಂಬ್ಗಳು ಇಸ್ರೇಲ್ಗೆ ಅಪ್ಪಳಿಸಿವೆ. ಇಸ್ರೇಲ್ನ ಅನೇಕ ಹಿರಿಯ ನಾಯಕರು ಸಾವನ್ನಪ್ಪಿದ್ದಾರೆ ಅಂತ ಇರಾನ್ ಹೇಳಿಕೊಂಡಿದೆ. ಇನ್ನು ಲೆಬನಾನ್ನ ಹೆಜ್ಬುಲ್ಲಾ ಸಂಘಟನೆ ಫಿಲೋನ್-ನೆಲೆ ಮತ್ತು ಉತ್ತರ ಇಸ್ರೇಲಿ ಸೈನ್ಯಕ್ಕೆ ಸೇರಿದ ಹಲವಾರು ಬ್ಯಾರಕ್ಗಳನ್ನ ಉಡಾಯಿಸುತ್ತಿದೆ. ಬೆಟ್ಟಗುಡ್ಡ ದಟ್ಟ ಕಾನನದಿಂದ ಹಾರುತ್ತಿರುವ ಕ್ಷಿಪಣಿಗಳ ವಿಡಿಯೋವನ್ನ ಲೆಬನಾನ್ ಹಂಚಿಕೊಂಡಿದೆ. ಹೇಳ್ತಾ ಹೋದ್ರೆ ಸಾವು ನೋವು ನಷ್ಟಗಳಿಗೆ ಲೆಕ್ಕನೇ ಇಲ್ಲ. ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ 5 ದಿನಗಳ ಬ್ರೇಕ್ ಕೊಟ್ಟಿರಬಹುದು. ಆದ್ರೆ ಇರಾನ್ ಯುದ್ಧ ನಿಲ್ಲಿಸಿ ನಷ್ಟ ತುಂಬಿಕೊಟ್ರೆ ಸುಮ್ಮನಿರ್ತೀವಿ, ಇಲ್ಲದಿದ್ರೆ ನಮ್ಮ ದಾಳಿ ಇನ್ನೂ ಭೀಕರವಾಗಿರುತ್ತೆ ಅಂತ ಹೇಳಿದೆ. ಈಗ ಅಮೆರಿಕ ಅಧ್ಯಕ್ಷರೇ ಸೈಲೆಂಟ್ ಆಗ್ತಿರೋದ್ರಿಂದ ಯುದ್ಧ ನಿಲ್ಲುತ್ತಾ, ನಿಂತ್ರೂ ಇವತ್ತಿಗೆ ಎಲ್ಲವೂ ಕೊನೆಯಾಗುತ್ತಾ ಅನ್ನೋ ಕುತೂಹಲವು ಇಡೀ ವಿಶ್ವವನ್ನ ಕಾಡುತ್ತಿದೆ. ಯುದ್ಧದಿಂದ ಭಾರತದಲ್ಲಿ ಹೆಚ್ಚುತ್ತಿರುವ ಆತಂಕ, ಶೀಘ್ರವೇ ಯುದ್ಧ ನಿಲ್ಲದಿದ್ದರೆ ಬೆಲೆ ಏರಿಕೆಯ ಭೀತಿ, ತೈಲ ಗ್ಯಾಸ್ ರಸಗೊಬ್ಬರ ಆತಂಕ ಬೇಡ ಎಂದ ಮೋದಿ, ದೇಶಾದ್ಯಂತ ಯುದ್ಧದ ಭೀತಿ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬಗ್ಗೆ ಜನರು ಆತಂಕಗೊಂಡಿರೋವಾಗಲೇ ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಕೆಲಸ ಮಾಡಿದ್ರು ಪ್ರಧಾನಿ ಮೋದಿ. ಯುದ್ಧದ ಸಮಸ್ಯೆ ಪರಿಣಾಮಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಲೋಕಸಭೆಯಲ್ಲಿ ದೇಶದ ಆರ್ಥಿಕತೆ ಮುಂಜಾಗ್ರತೆಗಳ ಮಾಹಿತಿ ಕೊಟ್ಟರು. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳಿಗೆ ಅಡ್ಡಿಪಡಿಸುತ್ತಿರುವುದು ಭಾರತವೂ ಸೇರಿದಂತೆ ಇಡೀ ವಿಶ್ವದ ಆರ್ಥಿಕತೆಗೆ ಧಕ್ಕೆ ತರುವ ಪ್ರಯತ್ನ ಎಂದು ಇರಾನ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಪಶ್ಚಿಮ ಏಷ್ಯಾ ಸಂಘರ್ಷ ಚಿಂತಾಜನಕವಾಗಿದ್ದು ಇಡೀ ವಿಶ್ವದ ಅರ್ಥವ್ಯವಸ್ಥೆಗೆ ಧಕ್ಕೆಯಾಗಿದೆ. ಭಾರತದ ಆರ್ಥಿಕತೆ ಮೇಲೂ ಪರಿಣಾಮ ಬೀರುತ್ತಿದ್ದು ಭಾರತೀಯರ ರಕ್ಷಣೆಗೆ ಆದ್ಯತೆ ಕೊಟ್ಟಿದ್ದೇವೆ ಎಂದರು. ಯುದ್ಧ ರಾಷ್ಟ್ರಗಳಿಂದ 3 ಲಕ್ಷ ಭಾರತೀಯರು ವಾಪಸ್ಸಾಗಿದ್ದಾರೆ. ಹಡಗುಗಳು ಬರುತ್ತಿರುವ ಕಾರಣಕ್ಕೆ ಕಚ್ಚಾ ತೈಲ ಅನಿಲ ಪೂರೈಕೆ ಸಮಸ್ಯೆ ಇಲ್ಲ ಎಂದರು. ಭಾರತದ ರೈತರಿಗೆ ಯಾವುದೇ ಸಮಸ್ಯೆ ಆಗಲು ಬಿಡೋದಿಲ್ಲ. ಯೂರಿಯಾ ಬೆಲೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗಿದ್ದರೂ ಭಾರತದಲ್ಲಿ ಏರಿಕೆ ಮಾಡಿಲ್ಲ ಎಂದು ಮೋದಿ ಸಮರ್ಥಿಸಿಕೊಂಡರು. ತೈಲ ಗ್ಯಾಸ್ ರಸಗೊಬ್ಬರದ ಕಾಳಸಂತೆಕೋರರಿಗೆ ಕಡಿವಾಣ ಹಾಕಲು ಕಾನೂನು ಮಾಡಲಾಗಿದ್ದು ಎಲ್ಲಾ ರಾಜ್ಯಗಳು ಆ ಕಾನೂನು ಪಾಲಿಸಬೇಕೆಂದು ಮೋದಿ ಮನವಿ ಮಾಡಿದ್ರು. जिस क्षेत्र में युद्ध हो रहा है वो दुनिया के दूसरे देशों के साथ हमारे व्यापार का भी एक महत्वपूर्ण रास्ता है. विशेष रूप से कच्चे तेल और गैस की हमारी जरूरतों का एक बड़ा हिस्सा
यही क्षेत्र पूरा करता है। भारत में बड़ी मात्रा में कच्चा तेल, गैस और फर्टिलाइजर जैसी अनेक जरूरी चीजें हॉर्मुज स्ट्रेट के रास्ते से आती हैं। युद्ध के बाद से ही हॉर्मुज स्ट्रेट में जहाजों का आना जाना बहुत चुनौतीपूर्ण हो गया है कि पेट्रोल, डीजल और गैस की सप्लाई बहुत ज्यादा प्रभावित न हो, देश के सामान्य परिवारों को परेशानी भी कम से कम हो, इस पर हमारा फोकस रहा है। ಭಾರತದ ರೈತರಿಗೆ ಯಾವುದೇ ಸಮಸ್ಯೆ ಆಗಲು ಬಿಡೋದಿಲ್ಲ. ಯೂರಿಯಾ ಬೆಲೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗಿದ್ದರೂ ಭಾರತದಲ್ಲಿ ಏರಿಕೆ ಮಾಡಿಲ್ಲ ಎಂದು ಮೋದಿ ಸಮರ್ಥಿಸಿಕೊಂಡರು. ತೈಲ, ಗ್ಯಾಸ್, ರಸಗೊಬ್ಬರದ ಕಾಳಸಂತೆಕೋರರಿಗೆ ಕಡಿವಾಣ ಹಾಕಲು ಕಾನೂನು ಮಾಡಲಾಗಿದ್ದು ಎಲ್ಲಾ ರಾಜ್ಯಗಳು ಆ ಕಾನೂನು ಪಾಲಿಸಬೇಕೆಂದು ಮೋದಿ ಮನವಿ ಮಾಡಿದ್ರು. दुनिया के बाजार में यूरिया की एक बोरी 3,000 रुपये तक पहुंच गई, लेकिन भारत के किसानों को वही बोरी 300 रुपये से भी कम कीमत में उपलब्ध कराई गई। अध्यक्ष जी, देश के किसानों को इस प्रकार के संकटों से बचाने के लिए भी बीते वर्षों में अनेक कदम उठाए गए हैं। ಕೊಲ್ಲಿ ರಾಷ್ಟ್ರಗಳ ನಡುವಿನ ಯುದ್ಧ ನಿಲ್ಲಬೇಕು ಅನ್ನೋದು ಪ್ರಧಾನಿ ನೀಡಿರುವ ಸಲಹೆ. ಶಾಂತಿ ಮಾತುಕತೆಗೆ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದೆ. ಈ ಸಂಸತ್ನಿಂದಲೇ ಜಗತ್ತಿಗೆ ಸಂದೇಶ ಹೋಗಬೇಕು ಎಂದರು. ಶಾಂತಿ ಸ್ಥಾಪನೆ ನಿಟ್ಟಿನಲ್ಲಿ ಒಗ್ಗಟ್ಟಿನ ಸಂದೇಶ ರವಾನಿಸೋಣ ಎಂದು ಪ್ರತಿಪಕ್ಷಗಳಿಗೂ ಮನವಿ ಮಾಡಿಕೊಂಡರು ಪ್ರಧಾನಿ. लगभग 1 करोड़ भारतीय खाड़ी देशों में रहते हैं और वहां काम करते हैं कि भारत की संसद से इस संकट को लेकर एक मत और एकजुट आवाज दुनिया में जाए। ಕೋವಿಡ್ ದಿನಗಳ ಕರಾಳತೆಯನ್ನ ಪ್ರಧಾನಿ ಮೋದಿ ನೆನಪಿಸಿಕೊಂಡರು. ಕೋವಿಡ್ ದಿನಗಳಿಗಿಂತಲೂ ಭೀಕರ ದಿನಗಳು ಬರಲಿದ್ದು ಎಲ್ಲದಕ್ಕೂ ಸಜ್ಜಾಗಬೇಕಿದೆ ಎಂದರು. हम कोरोना के समय भी एकजुटता से ऐसी चुनौतियों का सामना कर चुके हैं। अब हमें फिर से उसी तरह तैयार रहने की आवश्यकता है। धीरज के साथ, संयम के साथ, शांत मन से हमें हर चुनौती का मुकाबला करना है और यही हमारी पहचान है, यही हमारी ताकत है। ಇದಲ್ಲದೆ ಪಿಎಂ ಕುಸುಮ್ ಯೋಜನೆಯಿಂದ ಸೌರಶಕ್ತಿ, ಕಲ್ಲಿದ್ದಲು ಬಳಸಿ ವಿದ್ಯುತ್ ತಯಾರಿಕೆ, ಕಿರು ಹೈಡ್ರೋ ಪವರ್ ಯೋಜನೆಗಳ ಮೂಲಕ ಪವರ್ ಕ್ಷೇತ್ರದಲ್ಲಿ ಭಾರತ ಆತ್ಮನಿರ್ಭರತೆ ಹೊಂದಿದೆ ಅಂದ್ರು. ಎಲ್ಪಿಜಿಗೂ ಸದ್ಯಕ್ಕೆ ಸಮಸ್ಯೆ ಆಗಲ್ಲ ಅಂದ್ರು ಮೋದಿ. एलपीजी के देश में ही उत्पादन को भी बढ़ाया जा रहा है। पेट्रोल, डीजल की सप्लाई पूरे देश में सुचारू रूप से होती रहे, इस पर भी लगातार काम किया गया है। अध्यक्ष जी, आज की इन परिस्थितियों में एनर्जी सिक्योरिटी को लेकर बीते 1 दशक में उठाए गए कदम और भी प्रासंगिक हो गए हैं। पहले क्रूड ऑयल, एलएनजी, एलपीजी ऐसी एनर्जी जरूरतों के लिए 27 देशों से इंपोर्ट किया जाता था। वहीं आज भारत 41 देशों से एनर्जी इंपोर्ट करता है। ಯುದ್ಧ ರಾಷ್ಟ್ರಗಳಲ್ಲಿ ಸಿಲುಕಿರುವ ಭಾರತದ ಉದ್ಯೋಗಿಗಳು, ಪ್ರವಾಸಿಗರಿಗೆ ಸಹಾಯವಾಣಿ ತೆರೆಯಲಾಗಿದೆ. ಭಾರತದಲ್ಲಿ 24/7 ಕಂಟ್ರೋಲ್ ರೂಮ್ ತೆರೆಯಲಾಗಿದೆ. ಸಚಿವರ ಸಮಿತಿ ಮೂಲಕ ಮಾನಿಟರ್ ಮಾಡಲಾಗ್ತಿದೆ. ಯುದ್ಧದ ಪರಿಣಾಮಗಳ ಕುರಿತು ಪ್ರತಿದಿನ ಮೀಟಿಂಗ್ ಆಗ್ತಿದ್ದು ಕೇಂದ್ರ ಸರ್ಕಾರ ಸಂಪೂರ್ಣ ಅಲರ್ಟ್ ಆಗಿದೆ. ಭಾರತೀಯರು ಆತಂಕ ಪಡಬೇಕಾಗಿಲ್ಲ ಎಂದು ಮೋದಿ ಅಭಯ ನೀಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿರುವಂಥದ್ದು ನಿಜಕ್ಕೂ ಜಗತ್ತು ಬಯಸ್ತಾ ಇರುವಂಥದ್ದು. ಇದು ತಾತ್ಕಾಲಿಕ ಬ್ರೇಕ್ ಆಗದಿರಲಿ, ಇದು ಶಾಶ್ವತ ಬ್ರೇಕ್ ಆಗಿರಲಿ. ಯಾಕಂದರೆ ಈ ಯುದ್ಧದಿಂದ ಆಗುವ ಪರಿಣಾಮಗಳು, ಈಗಾಗಲೇ ಆಗಿರುವ ಪರಿಣಾಮಗಳೇ ಭೀಕರವಾಗಿದ್ದಾವೆ. ಇದು ಇನ್ನಷ್ಟು ದಿವಸ ವಿಸ್ತರಿಸ್ತಾ ಹೋದರೆ ಮತ್ತಷ್ಟು ಕರಾಳ ಸ್ಥಿತಿಯನ್ನು ಎದುರಿಸಬೇಕಂತ ಅನಿವಾರ್ಯತೆ ಜಾಗತಿಕವಾಗಿ ಎದುರಾಗ್ಬೋದು. ಯಾಕಂದರೆ ಆಲ್ರೆಡಿ ಯಾವ ಸ್ವರೂಪದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಯನೇ ಎಷ್ಟು ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ ಅಂತ. ಮುಖ್ಯವಾಗಿ ರಂಗೇರಿದ ರಣಕಣ
ಎರಡೂ ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಉಪಚುನಾವಣೆ ಎರಡೂ ಕಣಗಳು ಕೂಡ ರಂಗೇರಿದ್ದಾವೆ. ಯಾವ್ಯಾವ ಸ್ವರೂಪದಲ್ಲಿದೆ, ಹೇಗಿದೆ ಜಿದ್ದಾಜಿದ್ದಿ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಬಿಜೆಪಿ ಹೊಂದಿರುವಂತಹ ಬಲ, ಹಿಂದುತ್ವ ಮತ್ತು RSSನ ಗ್ರೌಂಡ್ ವರ್ಕ್ ಬಹಳ ದೊಡ್ಡ ಮಟ್ಟದಲ್ಲಿ ಇರತಕ್ಕಂತಹ ಮತಕ್ಷೇತ್ರ ಬಾಗಲಕೋಟೆ ಕೂಡ ಒಂದು. ವೀರಣ್ಣ ಚರಂತಿಮಠ ಕಾರ್ಯವೈಖರಿ, ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಬಲ ಸಹಜವಾಗಿಯೇ ವೀರಣ್ಣ ಚರಂತಿಮಠ ಅವರ ಬೆನ್ನಿಗಿದೆ. ಅವರು ಕೂಡ ಅಲ್ಲಿ 3 ಬಾರಿ ಶಾಸಕರಾಗಿ ಅವರ ಆಡಳಿತವನ್ನು ಜನ ನೋಡಿದ್ದಾರೆ. ಒಬ್ಬ ಶಾಸಕರಾಗಿದ್ದಾಗ ಅವರು ಹೇಗೆ ವರ್ತಿಸ್ತಾರೆ, ಹೇಗೆ ಕೆಲಸ ಮಾಡ್ತಾರೆ, ಇದೆಲ್ಲವರು ಕೂಡ ನೋಡ್ತಾ ಇದ್ದಾರೆ. ಹಾಗೆ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಬಿಜೆಪಿ ಹೇಗೆ ಪಟ್ಟಿ ಮಾಡ್ತಾ ಇದೆಯಾ, ಆ ಪಟ್ಟಿಯನ್ನು ಸಹಜವಾಗಿ ಜನರ ಮುಂದಿಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಹಿಂದುತ್ವದ ಮಂತ್ರ, ಹಿಂದೂ ಮತಗಳ ಒಗ್ಗೂಡುವಿಕೆ ಇವು ಕೂಡ ಸಹಾಯ ಆಗ್ಬೋದು. ಇತ್ತೀಚೆಗಷ್ಟೇ ಬಾಗಲಕೋಟೆಯಲ್ಲಿ ನಡೆದಿರತಕ್ಕಂತಹ ಕೋಮು ಗಲಭೆಗಳು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬಹುದು. ಹಿಂದುತ್ವದ ಮಂತ್ರ, ಹಿಂದೂ ಮತಗಳ ಒಗ್ಗೂಡುವಿಕೆಯು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು ಅಂತೇಳಿ. ಇನ್ನು ಕಾಂಗ್ರೆಸ್ಗಿರುವಂತಹ ಬಲವನ್ನು ನಾವು ಗಮನಿಸಿದಾಗ ಬಹಳ ಮುಖ್ಯವಾಗಿ HY ಮೇಟಿ ಸಾವಿನ ಅನುಕಂಪ, ಹಾಗಾಗಿ ಅಪ್ಪನ ನಂತರ ಮಗ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸ್ತಾ ಇರುವಂಥದ್ದು. ಒಬ್ಬರು ಶಾಸಕರಾಗಿ ಆಯ್ಕೆಯಾದರೆ ಸಹಜವಾಗಿ ಆಡಳಿತ ಪಕ್ಷದ ಶಾಸಕರನ್ನೇ ನಾವು ಚುನಾಯಿಸ್ತಾ ಇದ್ದೀವಿ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಇರಬಹುದಾಗಿರುವಂಥ ಒಂದು ಸಾಮಾನ್ಯ ಅಭಿಪ್ರಾಯ ಇರುತ್ತೆ. ಇನ್ನು ಗ್ಯಾರಂಟಿಗಳ ಅನುಷ್ಠಾನ ಮತ್ತು ಅಭಿವೃದ್ಧಿ ಯೋಜನೆಗಳು ಸಹಜವಾಗಿಯೇ ಕಾಂಗ್ರೆಸ್ಗಿರುವ ಅತಿದೊಡ್ಡ ಪ್ಲಸ್ ಪಾಯಿಂಟ್. ಯಾಕಂದರೆ ಈ ಮತಕ್ಷೇತ್ರ ಇದು ಅತಿ ಹೆಚ್ಚು ಮಹಿಳೆಯರನ್ನು ಹೊಂದಿರತಕ್ಕಂತಹ ಮತಕ್ಷೇತ್ರ. ಹೀಗಾಗಿ ಅಲ್ಲಿ ಗ್ಯಾರಂಟಿ ಫಲಾನುಭವಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರ ಒಂದು ಮನ ಗೆಲ್ಲುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಬಹುದು. ಅಹಿಂದ ಜೊತೆಗೆ ಲಿಂಗಾಯತ ಮತಗಳ ಬಲವೂ ಕೂಡ ಇಲ್ಲಿ ಕಾಂಗ್ರೆಸ್ನ ಕೈ ಹಿಡಿಯುವಂತಹ ನಿರೀಕ್ಷೆ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಕಾರ್ಯತಂತ್ರವನ್ನು ಇಲ್ಲಿ ಕಾಂಗ್ರೆಸ್ ರೂಪಿಸ್ಕೊಂಡು ಬಂದಿದೆ. 2 ತಿಂಗಳಿನಿಂದ ಇಲ್ಲಿ ಸಾಹುಕಾರ್ ಸ್ಟ್ರಾಟಜಿ, ಅಂದರೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಮತಕ್ಷೇತ್ರದ ಉಸ್ತುವಾರಿಯನ್ನು ಅವರೇ ವಹಿಸಿಕೊಂಡಿದ್ದಾರೆ. ಅವರೇ ಈ ಚುನಾವಣೆಗೆ ಬೇಕಾದಂಥ ತಯಾರಿಗಳನ್ನು ಮಾಡುತ್ತಾ ಇರೋದ್ರಿಂದಾಗಿ 2 ತಿಂಗಳಿಂದ ಅವರು ಹೇಳಿದಿರುವಂತಹ ಸ್ಟ್ರಾಟಜಿ ವರ್ಕ್ ಆಗಬಹುದು ಅಂತೇಳಿ. ಹಿಂದೆ ಅವರು ಶಿಗ್ಗಾಂವಿಯಲ್ಲಿ ಹೇಗೆ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬಂದರು, ಅದೇ ಸ್ವರೂಪದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಗೆಲ್ಲಿಸ್ಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ದಾವಣಗೆರೆ ವಿಚಾರಕ್ಕೆ ಬಂದಾಗ, ದಾವಣಗೆರೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಲಾಭವನ್ನು ಪಡ್ಕೊಳ್ಳುವಂತಹ ವಿಶ್ವಾಸದಲ್ಲಿ ಇದೆ. ಆ ರೀತಿಯಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಶಾಮನೂರು ವರ್ಸಸ್ ಮುಸ್ಲಿಂ ಸಮುದಾಯದ ಫೈಟ್ ಏನಿದೆ, ಇದು ಕೂಡ ಬಿಜೆಪಿಗೆ ಅನುಕೂಲವನ್ನು ಮಾಡಿಕೊಡ್ಬೋದು ಅನ್ನುವಂಥದ್ದು ಅವ್ರು ಹೊಂದಿರುವಂತಹ ನಿರೀಕ್ಷೆ. ಯಾಕಂದರೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿರುವಂಥದ್ದು ಮುಸಲ್ಮಾನ ಸಮುದಾಯಕ್ಕೆ ಬೇಸರಕ್ಕೆ ಕಾರಣ ಆಗಿದೆ, ವಿರೋಧಕ್ಕೆ ಕಾರಣ ಆಗಿದೆ. ವಂಶ ಪಾರಂಪರಿಕ ರಾಜಕಾರಣವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ನಡೆಸಬಹುದು. ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡಬಹುದು. ಮುಸ್ಲಿಂ ಸಮುದಾಯದಲ್ಲಿ ಆಂತರಿಕ ಜಗಳವೂ ಕೂಡ ಇರುವಂಥದ್ದು. ಸಹಜವಾಗಿಯೇ ಅದರ ಲಾಭ ಬಿಜೆಪಿ ಪಡ್ಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ. ಇದೇ ಕಾರಣಕ್ಕೆ ಯಡಿಯೂರಪ್ಪನವರು ಕೂಡ ಇವತ್ತು ಹೇಳಿದ್ದಾರೆ, ಮುಸಲ್ಮಾನರಿಗೂ ಕೂಡ ಕಾಂಗ್ರೆಸ್ನವರು ದ್ರೋಹ ಬಗೆದಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಕೈ ಕಚ್ಚಾಟದ ಲಾಭದ ನಿರೀಕ್ಷೆಯನ್ನು ಇಲ್ಲಿ ಸಹಜವಾಗಿಯೇ ಬಿಜೆಪಿ ಇಟ್ಟುಕೊಂಡಿದೆ. ಅಂಥದ್ದೊಂದು ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದೆ. ಆದರೆ ಕಾಂಗ್ರೆಸ್ಗೆ ಹೊಂದಿರುವಂತಹ ಬಲ ಯಾವುದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ವಿಶೇಷವಾಗಿ ಆಡಳಿತ ಪಕ್ಷ ಮತ್ತು ಗ್ಯಾರಂಟಿ ಯೋಜನೆಗಳು, ಇದು ಸಹಜವಾಗಿಯೇ ಕಾಂಗ್ರೆಸ್ಗೆ ಇರುವಂಥ ಒಂದು ಅನುಕೂಲಕರವಾದ ವಾತಾವರಣ. ಮತ್ತು ಸಿದ್ದರಾಮಯ್ಯನವರ ಅಹಿಂದ ವ್ಯಕ್ತಿತ್ವ, ಇದು ಸಹಜವಾಗಿಯೇ ಮುಸ್ಲಿಂ ಸಮುದಾಯದವರಿಗೆ ಅಸಮಾಧಾನ ಇದ್ರೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವದ ಸುತ್ತಲೂ ಅಹಿಂದ ವರ್ಗಗಳು ಒಗ್ಗೂಡುವಂಥದ್ದು ಸಾಮಾನ್ಯವಾಗಿ ನಡೆಯುತ್ತೆ. ಅದು ಸುಲಭವಾಗಿ ಆಗ್ಬೋದು. ವಿಶೇಷವಾಗಿ ದಾವಣಗೆರೆ ಭಾಗದಲ್ಲಿ ಅದರ ಇನ್ಫ್ಲೂಯೆನ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದೇ ಇದೆ. ಸತತವಾಗಿ ಕಾಂಗ್ರೆಸ್ ಗೆದ್ದಿರುವಂತಹ ಮತಕ್ಷೇತ್ರವೂ ಕೂಡ ಇದು ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು. ಶಾಮನೂರು ಶಿವಶಂಕರಪ್ಪ ಅವರು ಸತತವಾಗಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಕ್ಷೇತ್ರ. ಈ ಕ್ಷೇತ್ರ ರಚನೆಯಾದ 2008ರಿಂದಲೂ ಕೂಡ ಸತತವಾಗಿ ಅವರು ಗೆದ್ದಿದ್ರು. 40% ಇರುವಂತಹ ಮುಸ್ಲಿಂ ಮತಗಳು ಸಹಜವಾಗಿಯೇ ಕಾಂಗ್ರೆಸ್ನ ಮತ ಬ್ಯಾಂಕನ್ನು ಬಲಪಡಿಸುತ್ತೆ. ಇದು ಕಾಂಗ್ರೆಸ್ಗಿರುವಂಥ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಮತ್ತು ಶಾಮನೂರು ಕುಟುಂಬದ ಇನ್ಫ್ಲೂಯೆನ್ಸ್ ಸಹಜವಾಗಿ ಈ ಕ್ಷೇತ್ರದಲ್ಲಿ ಇದ್ದೇ ಇದೆ, ಇಲ್ಲ ಅಂತ ಹೇಳಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಹಿಡಿತ, ಅವರ ನಿಧನ, ಅದರಿಂದ ಅನುಕಂಪ, ಅದು ಸಹಜವಾಗಿ ಅವರ ಮೊಮ್ಮಗನಿಗೆ ಆಗಬಹುದು ಅಂತೇಳಿ. ಇನ್ನು ಬಿಜೆಪಿಯಿಂದ ಡಮ್ಮಿ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಇರುವಂತಹ ಅತಿ ದೊಡ್ಡ ಶಕ್ತಿಯೂ ಕೂಡ ಆಗುತ್ತೆ. ಯಾಕಂದರೆ ಗೆಲ್ಲೋ ಕ್ಯಾಂಡಿಡೇಟನ್ನೇ ಇವರು ಹಾಕಿಲ್ಲ ಅನ್ನುವಂಥನ್ನ ಬಿಂಬಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಬಹುದು. ಇದು ಸಹಜವಾಗಿಯೇ ಕಾಂಗ್ರೆಸ್ಗೆ ಇರತಕ್ಕಂತಹ ಅನುಕೂಲಕರ ವಾತಾವರಣ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ರಣಕಳ ರಂಗೇರಿದೆ. ಜಿದ್ದಾಜಿದ್ದಿನ ಫೈಟನ್ನು, ಮಾತಿನ ಏಟುಗಳನ್ನು, ಇವೆಲ್ಲವನ್ನು ಕೂಡ ನಾವು ಮುಂದಿನ 10 ದಿವಸಗಳ ಕಾಲ ನೋಡ್ತಾ ಹೋಗ್ಬೋದು. ಯಾರು ಗೆಲ್ತಾರೆ, ಮತದಾರ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು